ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 5. ಒಡಂಬಡಿಕೆಯ ಮಂಜೂಷ ಭಾಗ 2. ನೆನ್ನೆಯ ವಿಷಯವನ್ನು ಮುಂದುವರಿಸುತ್ತಾ ಒಡಂಬಡಿಕೆಯ ಮಂಜೂಷದ ಪ್ರತಿಯೊಂದು ಭಾಗವು ಕ್ರಿಸ್ತನನ್ನು ಹೇಗೆ ಸೂಚಿಸುತ್ತದೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಜಾಲಿಮರ, ಬಂಗಾರ, ಆತನು ಪರಿಪೂರ್ಣವಾಗಿ ನೆರವೇರಿಸಿದ ಧರ್ಮಶಾಸ್ತ್ರದ ಕಲ್ಲಿನ ಹಲಗೆಗಳು, ಆತನು ಪುನರುತ್ಥಾನ ಮತ್ತು ಜೀವಂತ ಯಾಜಕತ್ವವನ್ನು ಸೂಚಿಸುವ ಚಿಗುರಿದ ಕೋಲು ಮತ್ತು ಮನ್ನಾ ತುಂಬಿದ ಬಂಗಾರದ ಪಾತ್ರೆ. ಇಂದು ನಾವು ಕೇಹಾತ್ಯರ ಮಂಜೂಷವನ್ನು ಹೊರುವುದರ ಆತ್ಮಿಕ ಅರ್ಥದ ಕಡೆಗೆ ಸಾಗೋಣ. ಇಂದು ಸಭೆಯಾದ ನೀವು ಮತ್ತು ನಾನು ಇದನ್ನು ನಮ್ಮ ಹೆಗಲ ಮೇಲೆ ಹೊರುತ್ತೇವೆ ಎನ್ನುವುದರ ಅರ್ಥವೇನು? ನಿಮಗೆ ಕೇಹಾತ್ ಎಂಬ ಹೆಸರಿನ ಅರ್ಥ ನೆನಪಿದೆಯಾ? ನಾವು ಇದನ್ನು ಮೊದಲೇ ಅಭ್ಯಾಸ ಮಾಡಿದ್ದೇವೆ. ಕೇಹಾತ್ ಎಂದರೆ ಸಭೆ, ಸಮೂಹ, ಒಟ್ಟಾಗಿ ಕರೆಯಲ್ಪಟ್ಟವರು, ಕರೆಯೊಂದಕ್ಕೆ ವಿಧೇಯರಾಗುವವರು, ಮಿತ್ರರು ಅಥವಾ ಒಂದು ಪವಿತ್ರ ಸಭೆ ಎಂದರ್ಥ. ಕೇಹಾತ್ಯರು ಒಟ್ಟಾಗಿ ಕರೆಯಲ್ಪಟ್ಟ ದೇವರ ಜನರಾಗಿದ್ದರು ಮತ್ತು ಈ ಕರೆಯಲ್ಪಟ್ಟ ಜನರಿಗೆ ದೇವದೂತರಿಗಲ್ಲ ಅಥವಾ ಪರಿಪೂರ್ಣ ವ್ಯಕ್ತಿಗಳಿಗಲ್ಲ, ವಿಶ್ವದ ಅತ್ಯಂತ ಪವಿತ್ರವಾದ ವಸ್ತುಗಳನ್ನು ತಮ್ಮ ಹೆಗಲ ಮೇಲೆ ಹೊರುವ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ದೇವರು ಇಂದಿಗೂ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತಾನೆ. ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಕರೆಯಲ್ಪಟ್ಟಿರುವ ಸಭೆಯೇ ಈ ಪ್ರಪಂಚದ ಅರಣ್ಯದಲ್ಲಿ ದೇವರ ಪವಿತ್ರ ಸಂಗತಿಗಳನ್ನು ಹೊತ್ತೊಯ್ಯುವ ಹೊಣೆಗಾರಿಕೆಯನ್ನು ಪಡೆದಿದೆ. ಮಂಜೂಷವು ಕೇವಲ ದೇವರ ಸನ್ನಿಧಿಯ ಸಂಕೇತವಾಗಿರಲಿಲ್ಲ, ಅದು ಆತನ ಜನರ ಮಧ್ಯೆ ಇದ್ದ ಆತನ ಮಹಿಮೆಯ ನಿಜವಾದ ವಾಸಸ್ಥಳವಾಗಿತ್ತು. ಮಂಜೂಷವು ಹೋದದ್ದೆಲ್ಲ ದೇವರ ಮಹಿಮೆಯು ಹೋಗುತ್ತಿತ್ತು. ಮಂಜೂಷವು ಯೋರ್ದಾನ್ ನದಿಯನ್ನು ದಾಟಿದಾಗ ನೀರು ಹರಿಯುವುದು ನಿಂತಿತು ಮತ್ತು ಜನರು ಒಣನೆಲದ ಮೇಲೆ ದಾಟಿದರು. ಯೆಹೋಶುವನು 3ನೇ ಅಧ್ಯಾಯ 15ನೇ ವಾಕ್ಯದಿಂದ 17ನೇ ವಾಕ್ಯ. ಮಂಜೂಷವು ಓಬೇದೋಮನ ಮನೆಯಲ್ಲಿ ನೆಲೆಸಿದ್ದಾಗ ಯೆಹೋವನು ಆ ಇಡೀ ಮನೆಯನ್ನು 3 ತಿಂಗಳುಗಳ ಕಾಲ ಆಶೀರ್ವದಿಸಿದನು. 2 ಸಮುವೇಲ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಾಕ್ಯ. ಮಂಜೂಷದ ಉಪಸ್ಥಿತಿಯು ಅದು ಪ್ರವೇಶಿಸಿದ ಪ್ರತಿಯೊಂದು ಸ್ಥಳದ ವಾತಾವರಣವನ್ನೇ ಬದಲಾಯಿಸಿತು. ಅದು ಬೇರೇನು ಮಾಡುವ ಅಗತ್ಯವಿರಲಿಲ್ಲ, ಅದರ ಉಪಸ್ಥಿತಿಯೇ ಸಾಕಿತ್ತು. ಹೊಸ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಿಯು ಇನ್ನು ಮುಂದೆ ಬಂಗಾರದ ಪೆಟ್ಟಿಗೆಯೊಳಗೆ ವಾಸಿಸುವುದಿಲ್ಲ, ಅದು ಮನುಷ್ಯರೊಳಗೆ ವಾಸಿಸುತ್ತದೆ. ನಾವೇ ಜೀವವುಳ್ಳ ದೇವರ ಆಲಯವಾಗಿದ್ದೇವೆ, ಯಾಕೆಂದರೆ ದೇವರು ನಾನು ಅವರಲ್ಲಿ ವಾಸ ಮಾಡುವೆನು ಮತ್ತು ಅವರ ಮಧ್ಯೆ ಓಡಾಡುವೆನು ಎಂದು ಹೇಳಿದ್ದಾನಲ್ಲ. 2 ಕೊರಿಂಥದವರಿಗೆ 6ನೇ ಅಧ್ಯಾಯ 16ನೇ ವಾಕ್ಯ. ನಿಮ್ಮಲ್ಲಿರುವ ಕ್ರಿಸ್ತನೇ ಆ ಮಹಿಮೆಯ ನಿರೀಕ್ಷೆಯು. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 27ನೇ ವಾಕ್ಯ. ನಾವೇ ಹೊಸ ಮಂಜೂಷಗಳು. ನೂತನ ಸೃಷ್ಟಿಯ ವಿಶ್ವಾಸಿಯೊಬ್ಬನು ಒಂದು ಕೋಣೆಯೊಳಗೆ ಪ್ರವೇಶಿಸಿದಾಗ ದೇವರ ಸನ್ನಿಧಿಯು ಆ ಕೋಣೆಯನ್ನು ಪ್ರವೇಶಿಸುತ್ತದೆ. ನಾವು ಮನೆಗೆ, ಆಸ್ಪತ್ರೆಗೆ, ಕೆಲಸದ ಸ್ಥಳಕ್ಕೆ ಅಥವಾ ಕಷ್ಟದ ಪರಿಸ್ಥಿತಿಗೆ ಹೋದಾಗ ಮಂಜೂಷವು ಅಲ್ಲಿಗೆ ಹೋಗುತ್ತದೆ. ಹಿಂದೆ ಕರುಣಾಸನದ ಮೇಲಿದ್ದ ಕೆರೂಬಿಗಳ ಮಧ್ಯೆ ಇದ್ದ ಆ ಮಹಿಮೆಯು ಈಗ ವಿಮೋಚಿಸಲ್ಪಟ್ಟ ಸಭೆಯ ನೆಲೆಸಿದೆ ಮತ್ತು ಸಭೆಯ ಮೂಲಕ ಸಂಚರಿಸುತ್ತಿದೆ. ಇದು ಸಣ್ಣ ವಿಷಯವಲ್ಲ, ಇದು ವಿಶ್ವಾಸಿಯ ಜೀವನದ ಅತ್ಯಂತ ಅದ್ಭುತವಾದ ಸತ್ಯವಾಗಿದೆ. ಇದಕ್ಕಾಗಿಯೇ ಸಭೆಯ ನಿಜವಾದ ಸಭೆಯಾಗಿ ಕಾರ್ಯನಿರ್ವಹಿಸಿದಾಗ ಜಗತ್ತು ಪ್ರಭಾವಿತಗೊಳಿಸುತ್ತದೆ. ಅದು ನಮ್ಮ ಕಾರ್ಯಕ್ರಮಗಳಿಂದಲ್ಲ, ನಮ್ಮ ಕಟ್ಟಡಗಳಿಂದಲ್ಲ ಅಥವಾ ನಮ್ಮ ಚತುರ ಮಾತುಗಳಿಂದಲ್ಲ. ಬದಲಾಗಿ ನಾವು ನಮ್ಮೊಳಗೆ ಏನನ್ನು ಹೊತ್ತಿದ್ದೇವೆ ಎಂಬ ಕಾರಣದಿಂದ ಮಂಜೂಷವು ನೆಲೆಸಿದ್ದೆಯಲ್ಲ. ಬದಲಾವಣೆಗಳು ಉಂಟಾದವು. ಕ್ರಿಸ್ತನ ನಿಜವಾದ ಸನ್ನಿಧಿಯು ಆತನ ಜನರಲ್ಲಿ ನೆಲೆಸಿದಾಗ ಇಂದಿಗೂ ಬದಲಾವಣೆಗಳು ಸಂಭವಿಸುತ್ತವೆ. ನಾವು ಫಲಿತಾಂಶಗಳನ್ನು ಕೃತಕವಾಗಿ ಸೃಷ್ಟಿಸುವ ಅಗತ್ಯವಿಲ್ಲ. ನಾವು ಆ ಸನ್ನಿಧಿಯನ್ನು ನಂಬಿಗಸ್ತಿಕೆಯಿಂದ ಹೊತ್ತರೆ ಸಾಕು. ಮಂಜೂಷವು ಯೋರ್ದಾನ್ ನದಿಯನ್ನು ಸೀಳಲು ಪ್ರಯತ್ನಿಸಲಿಲ್ಲ, ಅದು ಅಲ್ಲಿಗೆ ತಲುಪಿತು ಅಷ್ಟೇ. ನೀರು ಅದಕ್ಕೆ ವಿಧೇಯವಾಯಿತು.
ಮಂಜೂಷದ ಒಳಗಿದ್ದ 2 ಕಲ್ಲಿನ ಹಲಿಗೆಗಳು ಒಂದು ಕಥೆಯನ್ನು ಹೇಳುತ್ತವೆ. ಮೊದಲ ಹಲಿಗೆಗಳು ಒಡೆದು ಹೋಗಿದ್ದವು. ಮೋಶೆಯು ಬೆಟ್ಟದಿಂದ ಕೆಳಗೆ ಬಂದಾಗ ಇಸ್ರಾಯೇಲ್ಯರು ಬಂಗಾರದ ಕರುವನ್ನು ಪೂಜಿಸಿರುವುದನ್ನು ಕಂಡು ಹಲಿಗೆಗಳನ್ನು ನೆಲಕ್ಕೆ ಎಸೆದು ಒಡೆದನು. ವಿಮೋಚನಾ ಕಾಂಡ 32ನೇ ಅಧ್ಯಾಯ 19ನೇ ವಾಕ್ಯ. ಆ ಒಡೆದ ಹಲಿಗೆಗಳು ದೇವರ ನಿಯಮವನ್ನು ಮತ್ತು ಸ್ವಂತ ಶಕ್ತಿಯಿಂದ ಪಾಲಿಸಲು ಪ್ರಯತ್ನಿಸಿದ ವಿಫಲರಾದ ಪ್ರತಿಯೊಬ್ಬ ಪುರುಷ ಮತ್ತು ಸ್ತ್ರೀಯನ್ನು ಸೂಚಿಸುತ್ತವೆ. ಆದಾಮನ ಸಂತತಿಯಲ್ಲಿ ಹುಟ್ಟಿದ ಯಾರೂ ಅದನ್ನು ಪೂರ್ಣವಾಗಿ ಪಾಲಿಸಲಿಲ್ಲ. ಆ ಮೊದಲ ಹಲಿಗೆಗಳು ಒಡೆದು ಹೋಗಿರುವುದನ್ನು ನಮ್ಮೆಲ್ಲರ ಕಥೆಯಾಗಿದೆ. ಆದರೆ ದೇವರು 2ನೇ ಜೋಡಿ ಹಲಿಗೆಗಳನ್ನು ನೀಡಿದನು. ಅವು ಅಖಂಡವಾಗಿದ್ದವು, ಸಂಪೂರ್ಣವಾಗಿದ್ದವು ಮತ್ತು ಮಂಜೂಷದೊಳಗೆ ಸಂರಕ್ಷಿಸಲ್ಪಟ್ಟು ಅರಣ್ಯದುದ್ದಕ್ಕೂ ಕೊಂಡೊಯ್ಯಲ್ಪಟ್ಟವು. ಈ 2ನೇ ಹಲಿಗೆಗಳು ಕ್ರಿಸ್ತನನ್ನು ಸೂಚಿಸುತ್ತವೆ. ಆತನು ಒಂದೇ ಒಂದು ಆಜ್ಞೆಯನ್ನು ಮುರಿಯಲಿಲ್ಲ. ಆತನು ಹೃದಯದ ಆಳದಿಂದ ಸಂತೋಷದಿಂದ ನ್ಯಾಯ ಪ್ರಮಾಣವನ್ನು ಸಂಪೂರ್ಣವಾಗಿ ನೆರವೇರಿಸಿದನು. ನನ್ನ ದೇವರೇ, ನಿನ್ನ ಚಿತ್ತವನ್ನು ಮಾಡುವುದರಲ್ಲಿ ನನಗೆ ಆನಂದವಿದೆ. ನಿನ್ನ ಧರ್ಮಶಾಸ್ತ್ರವು ನನ್ನ ಹೃದಯದೊಳಗಿದೆ. ಕೀರ್ತನೆ 40ನೇ ಅಧ್ಯಾಯ 8ನೇ ವಾಕ್ಯ. ನೂತನ ಸೃಷ್ಟಿಯ ವಿಶ್ವಾಸಿಗಳಾದ ನಾವು ನ್ಯಾಯ ಪ್ರಮಾಣವನ್ನು ದಂಡನೆಗೆ ಭಾರವಾಗಿ ಹೊರುವುದಿಲ್ಲ. ರೋಮಾಪುರದವರಿಗೆ 8ನೇ ಅಧ್ಯಾಯ 1ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಶಿಕ್ಷಾ ವಿಧಿಯೇ ಇಲ್ಲ. ನಾವು ಕ್ರಿಸ್ತನ ಸಂಪೂರ್ಣ ನೀತಿಯನ್ನು ಹೊರುತ್ತೇವೆ. ಅಂದರೆ ನ್ಯಾಯ ಪ್ರಮಾಣದ ಬೇಡಿಕೆಗಳು ಪೂರ್ಣವಾಗಿ ಈಡೇರಿವೆ, ಸಾಲವು ಸಂಪೂರ್ಣವಾಗಿ ತೀರಿದೆ ಮತ್ತು ಒಡೆದ ಹಲಿಗೆಗಳಿಗೆ ಎಂದು ಆಜ್ಞೆಯನ್ನು ಮುರಿದವರ ಮೂಲಕ ಉತ್ತರ ಸಿಕ್ಕಿದೆ ಎಂಬ ಸಾಕ್ಷಿಯನ್ನು ನಾವು ಹೊರುತ್ತೇವೆ. ಅಪರಾಧಿ ಮನೋಭಾವದಿಂದ ಕುಗ್ಗಿ ಹೋದವರಿಗೆ, ಸ್ವಂತ ಪ್ರಯತ್ನದಿಂದ ದೇವರನ್ನು ಮೆಚ್ಚಿಸಲು ಹೆಣಗಾಡುವವರಿಗೆ ನಾವು ಈ ಶುಭ ಸಂದೇಶವನ್ನು ಕೊಂಡೊಯ್ಯುತ್ತೇವೆ. ಆದರೆ ನಾವು ನ್ಯಾಯ ಪ್ರಮಾಣವನ್ನು ಅದರ ನಿಜವಾದ ಅರ್ಥದ ಪ್ರಕಾರವಾಗಿಯೇ ಹೊರುತ್ತೇವೆ. ಅಂದರೆ ಅದು ಹೊರಗಿನ ಕಲ್ಲಿನ ಮೇಲೆ ಬರೆಯಲ್ಪಟ್ಟಿಲ್ಲ, ಬದಲಾಗಿ ಒಳಗಿನ ಜೀವಂತ ಹೃದಯಗಳ ಮೇಲೆ ಬರೆಯಲ್ಪಟ್ಟಿದೆ. ಯೆಹೋವನು ಪ್ರವಾದಿ ಯೆಹೆಜ್ಕೇಲನ ಮೂಲಕ ಇದನ್ನೇ ವಾಗ್ದಾನ ಮಾಡಿದನು. ನಾನು ನನ್ನ ಆತ್ಮವನ್ನು ನಿಮ್ಮಲ್ಲಿ ಇರಿಸಿ ನೀವು ನನ್ನ ಕಟ್ಟಳೆಗಳನ್ನು ಅನುಸರಿಸುವಂತೆ ಮಾಡುವೆನು. ಯೆಹೆಜ್ಕೇಲನು 36ನೇ ಅಧ್ಯಾಯ 27ನೇ ವಾಕ್ಯ. ನೂತನ ಸೃಷ್ಟಿಯ ವಿಶ್ವಾಸಿಯು ಬದಲಾದ ಸ್ವಭಾವವನ್ನು ಹೊಂದಿರುತ್ತಾನೆ. ಅಂದರೆ ಪವಿತ್ರತೆಯನ್ನು ಪ್ರಾಮಾಣಿಕವಾಗಿ ಬಯಸುವ ಹೃದಯ ಮತ್ತು ಕ್ರಿಸ್ತನ ರೂಪಕ್ಕೆ ಕ್ರಮೇಣವಾಗಿ ಬದಲಾಗುತ್ತಿರುವ ಜೀವನ ಅವನದ್ದಾಗಿರುತ್ತದೆ. ದೇವರ ಆಜ್ಞೆಗಳು ನಮಗೆ ಭಾರವಾದ ಸರಪಣಿಗಳಲ್ಲ, ಬದಲಾಗಿ ಬಿಡುಗಡೆ ಹೊಂದಿದ ಜೀವದ ಹಾದಿಯಾಗಿದೆ ಎಂಬುದನ್ನು ಜಗತ್ತು ನಮ್ಮಲ್ಲಿ ಕಾಣುತ್ತದೆ. ಮಂಜೂಷದ ಒಳಗಿನ ಆರೋನನು ಚಿಗುರಿದ ಕೋಲು, ಅಂದರೆ ದೇವರು ಸತ್ತ ವಸ್ತುಗಳಿಗೂ ಮರುಜೀವ ನೀಡುತ್ತಾನೆ ಎಂಬುದಕ್ಕೆ ಸಂಕೇತವಾಗಿತ್ತು. ನೂತನ ಸೃಷ್ಟಿಯ ವಿಶ್ವಾಸಿಗಳಾದ ನಾವು ಹೋದಲ್ಲೆಲ್ಲ ಪುನರುತ್ಥಾನದ ಸಾಕ್ಷಿಯನ್ನು ಹೊರುತ್ತೇವೆ. ನಾವು ಹಿಂದೆ ಜೀವಿಸಿ ಮರಣ ಹೊಂದಿದ್ದ ಒಬ್ಬ ಮಹಾಬೋಧಕನ ನೆನಪನ್ನು ಮಾತ್ರ ಹೊರುತ್ತಿಲ್ಲ. ನಾವು ಮರಣವನ್ನು ಗೆದ್ದು ಈಗಲೂ ಜೀವಂತವಾಗಿರುವ ಕ್ರಿಸ್ತನ ಸಂದೇಶವನ್ನು ಮತ್ತು ಆ ಜೀವಂತ ಸತ್ಯವನ್ನು ಹೊರುತ್ತೇವೆ. ಆ ಕೋಲು ಕತ್ತರಿಸಲ್ಪಟ್ಟಿತ್ತು, ಒಣಗಿತು, ಅದಕ್ಕೆ ಬೇರು ಇರಲಿಲ್ಲ, ಮಣ್ಣು ನೀರು ಯಾವುದೂ ಇರಲಿಲ್ಲ. ಅದನ್ನು ದೇವರ ಸನ್ನಿಧಿಯಲ್ಲಿ ಕತ್ತಲೆಯಲ್ಲಿ ಇಡಲಾಗಿತ್ತು. ಆದರೆ ಮುಂಜಾನೆಯ ಹೊತ್ತಿಗೆ ಅದು ಚಿಗುರಿ ಹೂ ಬಿಟ್ಟು ಬಾದಾಮಿ ಹಣ್ಣುಗಳಿಂದ ತುಂಬಿತ್ತು. ಕ್ರಿಸ್ತನಿಗೂ ಇದೇ ಸಂಭವಿಸಿತು. ಆತನು ಜೀವಂತಿರಿಸಿರುವ ಲೋಕದಿಂದ ಕತ್ತರಿಸಲ್ಪಟ್ಟನು. ಯೆಶಾಯ ಬರೆದ ಪತ್ರಿಕೆ 53ನೇ ಅಧ್ಯಾಯ 8ನೇ ವಾಕ್ಯ. ಸಮಾಧಿಯಲ್ಲಿ ಇಡಲ್ಪಟ್ಟನು. ಆದರೆ 3ನೇ ದಿನದ ಮುಂಜಾನೆ ಒಣಗಿದ ಕೋಲಿನಲ್ಲಿ ಬಾದಾಮಿ ಹಣ್ಣುಗಳು ಮೂಡುವುದು ಎಷ್ಟು ಅಸಾಧ್ಯವೋ ಅಷ್ಟೇ ಮಹಿಮಾಯುತವಾಗಿ ಪುನರುತ್ಥಾನದ ಜೀವವು ಹೊರಬಂದಿತ್ತು. ರೋಮಾಪುರದವರಿಗೆ 8ನೇ ಅಧ್ಯಾಯ 11ನೇ ವಾಕ್ಯ ನಮಗೆ ಹೇಳುತ್ತದೆ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದವನು ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದರೆ
ನಿಮ್ಮ ಮೃತ್ಯು ಶರೀರಗಳಿಗೂ ಜೀವವನ್ನು ನೀಡುವನು. ದೇವರ ಸನ್ನಿಧಿಯಲ್ಲಿ ರಾತ್ರೋರಾತ್ರಿ ಒಣಗಿದ ಕೋಲನ್ನು ಹೂ ಬಿಡುವಂತೆ ಮಾಡಿದ ಅದೇ ಪುನರುತ್ಥಾನದ ಶಕ್ತಿಯು ಇಂದು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ವಾಸಿಸುತ್ತಿದೆ. ಮುರಿದು ಹೋದ ಕುಟುಂಬಗಳಿಗೆ, ಭರವಸೆ ಕಳೆದುಕೊಂಡ ಸಮುದಾಯಗಳಿಗೆ ಮತ್ತು ಏನೂ ಬದಲಾಗುವುದಿಲ್ಲ ಎಂದು ನಂಬಿರುವ ಜನರ ಬಳಿಗೆ ನಾವು ಈ ಶಕ್ತಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ತು ತರುತ್ತೇವೆ. ನಾವು ಪ್ರತಿಯೊಂದು ಮೃತ ಪರಿಸ್ಥಿತಿಗೂ ಒಂದು ಮಾತನ್ನು ಹೇಳುತ್ತೇವೆ: ಇದು ಅಂತ್ಯವಲ್ಲ. ಕೋಲು ಚಿಗುರಿತು, ಸಮಾಧಿ ಖಾಲಿ ಇದೆ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮತ್ತು ನಾವು ನೆನಪಿಡಬೇಕು, ಪ್ರತಿಯೊಬ್ಬ ನೂತನ ಸೃಷ್ಟಿಯು, ವಿಶ್ವಾಸಿಯು ಸ್ವತಃ ಪುನರುತ್ಥಾನದ ಒಂದು ಸಾಕ್ಷಿಯಾಗಿದ್ದಾನೆ. ನಾವು ನಮ್ಮ ಪಾಪಗಳಲ್ಲಿ ಸತ್ತವರಾಗಿದ್ದೆವು. ಎಫೆಸದವರಿಗೆ 2ನೇ ಅಧ್ಯಾಯ 1ನೇ ವಾಕ್ಯ. ದೇವರು ನಮ್ಮನ್ನು ಬದುಕಿಸಿದನು. ಮರುಜನ್ಮ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯು ಚಿಗುರಿದ ಒಣ ಕೋಲಿನಂತಿದ್ದಾನೆ. ನಾವು ಕೇವಲ ಮಾತುಗಳಿಂದಲ್ಲ, ನಮ್ಮ ಅಸ್ತಿತ್ವದಿಂದಲೇ ಸಾಕ್ಷಿ ನೀಡುತ್ತೇವೆ. ಸತ್ತ ವಸ್ತುಗಳನ್ನು ದೇವರು ಬದುಕಿಸುತ್ತಾನೆ ಎಂಬುದಕ್ಕೆ ನಾವೇ ನಡೆಯುವ ಸಾಕ್ಷಿಗಳಾಗಿದ್ದೇವೆ. ಜಗತ್ತಿಗೆ ಪುನರುತ್ಥಾನದ ಬಗ್ಗೆ ವಾದಗಳ ಅಗತ್ಯವಿಲ್ಲ. ಬದಲಾಗಿ ಪುನರುತ್ಥಾನ ಹೊಂದಿದ ಜೀವಗಳನ್ನು ನೋಡುವ ಅಗತ್ಯವಿದೆ. ನಾವು ದೇವರ ಸನ್ನಿಧಿಯನ್ನು, ಕ್ರಿಸ್ತನ ನೀತಿಯನ್ನು ಮತ್ತು ಪುನರುತ್ಥಾನದ ಶಕ್ತಿಯನ್ನು ನಮ್ಮ ಹೆಗಲ ಮೇಲೆ ಹೊರುತ್ತೇವೆ ಎಂದು ನೋಡಿದ್ದೇವೆ. ಅಂದರೆ ಮಂಜೂಷದೊಳಗೆ ನಾವು ಹೊರುತ್ತಿರುವ ಇನ್ನೂ ಹೆಚ್ಚಿನ ಸಂಗತಿಗಳಿವೆ. ಆ ಬಂಗಾರದ ಪೆಟ್ಟಿಯೊಳಗೆ ಕೆಟ್ಟು ಹೋಗದ, ಪರಲೋಕದಿಂದ ಇಳಿದು ಬಂದ ಮನ್ನಾ ತುಂಬಿದ ಪಾತ್ರೆ ಇತ್ತು ಮತ್ತು ಮಂಜೂಷದ ಮೇಲೆ ಕರುಣಾಸನವಿತ್ತು. ಇದು ಪಾಪಿಯಾದ ಮನುಷ್ಯನು ಪವಿತ್ರ ದೇವರನ್ನು ಭೇಟಿಯಾಗಬಲ್ಲ ವಿಶ್ವದ ಏಕೈಕ ಸ್ಥಳವಾಗಿತ್ತು. ಇಂದು ಇವುಗಳನ್ನು ನಮ್ಮ ಹೆಗಲ ಮೇಲೆ ಹೊರುವುದು ಎಂದರೆ ಏನು? ಮತ್ತು ಮಂಜೂಷವನ್ನು ಹೊರುವ ಪ್ರತಿಯೊಬ್ಬರಿಗೂ ಅದು ನೀಡುವ ಗಂಭೀರ ಎಚ್ಚರಿಕೆ ಏನು ಎಂದು ನಾವು ನಾಳೆ ಮುಂದುವರಿಸೋಣ. ಪ್ರಾರ್ಥನೆ. ಯೆಹೋವನೇ, ನೀನು ಮಹೋನ್ನತನು ಮತ್ತು ಸ್ತುತಿಗೆ ಯೋಗ್ಯನು. ನಿನ್ನ ಮಹಿಮೆಯು ಅಗಾಧವಾದದ್ದು. ಕೀರ್ತನೆ 145ನೇ ಅಧ್ಯಾಯ 3ನೇ ವಾಕ್ಯ. ಪೀಳಿಗೆಯಿಂದ ಪೀಳಿಗೆಗೆ ನಿನ್ನ ಕಾರ್ಯಗಳನ್ನು ಸಾರುವೆವು ಮತ್ತು ನಿನ್ನ ಪರಾಕ್ರಮಗಳನ್ನು ಪ್ರಕಟಿಸುವೆವು. ನೀನು ಕೃಪೆಯುಳ್ಳ ಕರುಣಾಮಯಿಯೂ ಆಗಿದ್ದಿ. ಸಿಟ್ಟಿಗೆ ನಿಧಾನಿಯೂ ಅಪಾರ ಪ್ರೀತಿಯುಳ್ಳವನು ಆಗಿದ್ದಿ. ಈ ಲೋಕದಲ್ಲಿ ನೀನು ನಮ್ಮನ್ನು ಬರಿಗೈಲಿ ಬಿಡದಿರುವುದಕ್ಕಾಗಿ ವಂದನೆಗಳು. ನೀನು ನಿನ್ನ ಸ್ವಂತ ಸನ್ನಿಧಿಯಿಂದ ನಮ್ಮೊಳಗೆ ನಿನ್ನ ನೀತಿಯನ್ನು ನಮ್ಮ ಮೇಲೆ ಮತ್ತು ಪುನರುತ್ಥಾನದ ಶಕ್ತಿಯನ್ನು ನಮ್ಮ ಅಂತರಾಳದಲ್ಲಿ ಇರಿಸಿದ್ದಿ. ನಿನ್ನ ಸನ್ನಿಧಿಯಿಂದ ಏನು ವ್ಯತ್ಯಾಸವಾಗದಂತೆ ಅಥವಾ ಪುನರುತ್ಥಾನವು ಕೇವಲ ಒಂದು ಸಿದ್ಧಾಂತವೆಂಬಂತೆ ನಾವು ನಡೆದ ದಿನಗಳಿಗಾಗಿ ನಮ್ಮನ್ನು ಕ್ಷಮಿಸು. ನಮ್ಮ ಹೆಗಲ ಮೇಲಿರುವ ಜವಾಬ್ದಾರಿಯನ್ನು, ತೂಕವನ್ನು ಅರಿಯಲು ನಮ್ಮ ಕಣ್ಣುಗಳನ್ನು ತೆರೆ. ಮಂಜೂಷವು ಓದದೆಲ್ಲ ಬದಲಾವಣೆಗಳು ಉಂಟಾದಂತೆ ನೀನು ಇಂದಿಗೂ ಬದಲಾಗುವುದರಿಂದ ನಾವು ಓದಲೆಲ್ಲ ನಿನ್ನ ಪ್ರಭಾವವನ್ನು ಬೀರಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.